ನಮಸ್ತೆ. ನಮ್ಮ ಶಿಡ್ಲಘಟ್ಟ ಜನತೆಗೆ ನಮಸ್ಕರಿಸ್ತಾ, ನಮ್ಮ ಕ್ಷೇತ್ರದ ಬಿ ಎನ್ ರವಿಕುಮಾರ್ ಅಣ್ಣವರ ಕಾರ್ಯಗಳು ಮತ್ತು ಅವರ ಕೆಲಸಗಳು ನಾನು ಹೇಳಲು ಬಯಸ್ತೀನಿ. ಮೊದಲನೇದಾಗಿ ಈ ಕ್ಷೇತ್ರದ ಜನರಿಗೆ ನಮ್ಮ ಬಿ ಎನ್ ರವಿಕುಮಾರ್ ಅಣ್ಣವರು ಒಂದು ವರದಾನ ಅಂತಲೇ ಹೇಳ್ಬೋದು. ವರದಾನ ಅಂದರೆ ಸುಮ್ಮನೆ ಹೇಳತಕ್ಕಂಥ ಮಾತುಗಳಲ್ಲ. ಈ ಕ್ಷೇತ್ರದಲ್ಲಿ ನಾನು ವರ್ಣನೆ ಮಾಡ್ತೀನಿ. ನಮ್ಮ ಬಿ ಎನ್ ರವಿಕುಮಾರ್ ಅಣ್ಣವರು ನಮಗೆ ಗೊತ್ತಿದ್ದಂಗೆ ಈ ತಾಲೂಕಿಗೆ ದೇವರಿದ್ದಂಗೆ ಅಂತ ನಾನು ಬಯಸಲು ಇಚ್ಛೆ ಪಡುತ್ತೇನೆ. ಇದು ನನ್ನ ವೈಯಕ್ತಿಕ ವಿಚಾರ ಹೇಳ್ತಾ ಇದ್ದೀನಿ. ಏನಂದರೆ, ಈ ಭಾಗದಲ್ಲಿ ಇದುವರೆಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಇದುವರೆಗೂ 34 ಕೋಟಿ ರೂಪಾಯಿಗಳನ್ನು ಎಲ್ಲ ಸಾಮಗ್ರಿಗಳನ್ನು, ಲೇಖನ ಸಾಮಗ್ರಿಗಳಿರ್ಬೋದು, ಪುಸ್ತಕಗಳಿರ್ಬೋದು, ಏನು ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇಂಥ ಮಹಾನ್ ಭಾವರು ತಾಲೂಕಿನಲ್ಲಿ ಇರೋದು ನನ್ನ ಮಟ್ಟಿಗೆ ಇಂಥ ಒಳ್ಳೆಯ ಗುಣ ನಡತೆ ಎಲ್ಲವನ್ನೂ ಇದೆ ಅಂದರೆ ನಮ್ಮ ಶಾಸಕರದು. ಮೊದಲನೇದಾಗಿ ಹೇಳ್ತೀನಿ, ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಬಡ ಮಕ್ಕಳು ಚೆನ್ನಾಗಿರಬೇಕು, ಎಲ್ರಿಗೂ ನನ್ನ ತಲುಪಿಸ್ಬೇಕು ಕಾರ್ಯಕ್ರಮಗಳು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ರವೀಣ್ಣವರು ಎಲ್ಲರೂ 8 ಗಂಟೆ 10 ಗಂಟೆ ಕೆಲಸ ಮಾಡಿದ್ರೆ ನಮ್ಮ ರವೀಣ್ಣವರು 24 ಗಂಟೆ ಕೆಲಸ ಮಾಡ್ತಾಯಿದ್ದಾರೆ. ಈ ಕ್ಷೇತ್ರ ಜನಕ್ಕಾಗಿ ಪಣ ತೊಟ್ಟಿದ್ದಾರೆ. ಏನೇ ಆಗಲಿ ಸಾಧನೆ ಮಾಡಬೇಕು, ಏನೇ ಆಗಲಿ ಶತಾಯ ಗತಾಯ ಈ ಕ್ಷೇತ್ರಕ್ಕೆ ನೀರು ತಗೊಂಡು ಬರಬೇಕು. ಮೊದಲನೇದು ಏನು ಘಂಟಾಘೋಷವಾಗಿ ಹೇಳ್ತೀನಿ, ನಮ್ಮ ಶಾಸಕರು, ಜನನೆಚ್ಚಿನ ನಾಯಕರು ಆದಂಥ ರವೀಣ್ಣವರು ನೀರಿಗೋಸ್ಕರ ಇಲ್ಲಿ ಡೆಲ್ಲಿಯಿಂದ ಎಲ್ಲಿ ಬೇಕಾದರೂ ಹೋಗಿ ನಾವು ಯಾವುದೇ ವಿಚಾರದಲ್ಲಿ ಹಿಂದೆ ಹೋದರೂ ನಾನು ನೀರು ತರಬೇಕು. ಈ ಭಾಗದಲ್ಲಿ ಎಲ್ಲನೂ ಬರಡು ಭೂಮಿ ಆಗಿದೆ. 1400 ಅಡಿ 1500 ಅಡಿ ಬೋರ್ ಕೊರೆಸಿದ್ರೂ ಒಂದು ತೊಟ್ಟು ನೀರಿಲ್ಲ ಅಂಥೇಳಿ ನೀರಿಗೋಸ್ಕರನೂ ಅಷ್ಟೇ, ವಿದ್ಯಾಭ್ಯಾಸಕ್ಕೂ ಅಷ್ಟೇ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಅಷ್ಟೇ. ನನಗೆ ಗೊತ್ತಿರೋ ಮಟ್ಟಿಗೆ ಇದುವರೆಗೂ ಒಂದು ಅವರ ಕೈಯಿಂದ, ಅಂದರೆ ಸರ್ಕಾರ ಯಾವುದೇ ರೀತಿಯ ಅನುದಾನಗಳು ಕೊಡದಿದ್ರೂ ಇದುವರೆಗೂ 150 ಕೋಟಿ ರೂಪಾಯಿಗಳನ್ನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಕಾಣಿಕೆ ಅಂತಲೇ ಅವರು ಕೊಟ್ಟಿದ್ದಾರೆ. ಇವಾಗಲೂ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ತಗೋಬೇಕಾದ್ರೆ ನಮ್ಮ ಶಿಡ್ಲಘಟ್ಟ ಭಾಗದಲ್ಲಿ ಎಲ್ಲ ರಸ್ತೆಗಳು ಹದಗೆಟ್ಟು ಹೋಗಿತ್ತು. ಅಂದರೆ ರಸ್ತೆಗಳಲ್ಲಿ ಎಲ್ಲೂ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಮಹಾನ್ ಪುಣ್ಯಾತ್ಮರು ರವೀಣ್ಣವರು ಎಲ್ಲ ಕಡೆನೂ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿಸಿದ್ರು. ಏನು ಸರ್ಕಾರದ ಅನುದಾನದಲ್ಲ, ಕೈಯಿಂದ ಹಾಕಿ ಮಾಡಿದ್ರು. ನಮ್ಮ ಶಿಡ್ಲಘಟ್ಟದಲ್ಲಿ ಹೋಗ್ಬೇಕಾದ್ರೆ ಆ ರೈಲ್ವೆ ಅಂಡರ್ ಪಾಸಲ್ಲಿ ಏನು ಹೋಗೋಕ್ಕಾಗ್ತಾ ಇರಲಿಲ್ಲ. ಮಳೆ ಬಂದರೆ ನೀರು ತುಂಬಿಕೊಳ್ಳೋದು, ಅಲ್ಲಿ ಗುಣಿ ಈ ಕಡೆ ಆ ಕಡೆ ಟ್ರಾಫಿಕ್ ಜಾಮ್ ಆಗೋದು. ಅಲ್ಲಿ ಅವರು ಸ್ವಂತ ಖರ್ಚಿನಿಂದ ಸುಮಾರು 25 ಲಕ್ಷಗಳು ಖರ್ಚು ಮಾಡಿ ಅಲ್ಲಿ ಡಾಂಬರೀಕರಣ ಮಾಡಿಸಿದ್ರು. ಏನು ಕಾಂಕ್ರೀಟ್ ಎಲ್ಲ ಹಾಕಿಸಿ ಕ್ಲಿಯರ್ ಮಾಡಿದ್ರು. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೃದ್ಧರು ಮುದುಕರು ಹೋಗ್ಬೇಕಾದ್ರೆ ಮೆಟ್ಲಲ್ಲಿ ಹತ್ತಿ ಹೋಗ್ಬೇಕಾಗಿತ್ತು. ಅಂಥ ಜಾಗದಲ್ಲಿ ಮಾಡಿಸಿದ್ರು ಲಿಫ್ಟು. ಎಲ್ಲರೂ ಅನುಕೂಲ ಆಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂಥೇಳಿ ಎಲ್ಲ ಕೈಯಿಂದನೇ ಹಾಕಿ ಎಲ್ಲ ಥರದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬಂದರು. ಅದೇ ನಮ್ಮ ಶಿಡ್ಲಘಟ್ಟದಲ್ಲಿ ನಾವು ಹಿಂದೆ ಹೋಗ್ತಾ ಇದ್ವಿ, ಯಾವಾಗಲೂ ಶಿಡ್ಲಘಟ್ಟಕ್ಕೆ ಹೋಗ್ತಾ ಇದ್ವಿ. ಹೋದರೆ ಮೂಗು ಅಲ್ಲಿ ತೋರ್ಸೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಗೊಬ್ಬು ವಾಸನೆ ಇತ್ತು. ಅಂಥದನ್ನು ಅಲ್ಲಿ 45 ಲಕ್ಷ ಹಾಕಿ ಶಿಡ್ಲಘಟ್ಟ ನಗರಸಭೆಯನ್ನು ಇವತ್ತು ರಾಜ್ಯದಲ್ಲೇ ಒಂದು ಮಾದರಿಯಂತೆ ನಮ್ಮ ಶಿಡ್ಲಘಟ್ಟದಲ್ಲಿ ಹೋದರೆ ಇವತ್ತು ನಮಗೆ ಸಂತೋಷ ಆಗುತ್ತೆ. ಎಷ್ಟು ಸುಶಿಸ್ತ್ರವಾಗೈತೆ ಅಂದರೆ ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಯಾವಾಗ ಹೋದ್ರೂ ನೀರಿಲ್ಲ ಅಂತ ಇದ್ರು. ಇವತ್ತು ಪ್ರತಿಯೊಂದು ವಾರ್ಡಲ್ಲೂ ನೀರಿದೆ, ಪ್ರತಿಯೊಂದು ವಾರ್ಡಲ್ಲೂ ನೀರು ಮಾಡೋರೆ. ಯಾವ ವಾರ್ಡಲ್ಲಿ ನೀರಿಲ್ಲ ಅಂದರೆ ಖುದ್ದು ಅಲ್ಲಿ ಹೋಗಿ ಆವತ್ತೇ ಕೊಳವೆ ಬಾವಿ ಕೊರೆಸಿ ಮಾರನೇ ದಿವಸನೇ ಮೋಟ್ರ್ ಬಿಟ್ಟು ನೀರನ್ನು ಕೊಡಿಸೋವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಹಳ್ಳಿಗಳಲ್ಲಿ ಯಾರಿಗೆ ಏನು ತೊಂದರೆ ಬಂದ್ರೂ
MLA ಅಂತ ಒಂದು ದಿವಸನೂ ಅವರು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ. ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರಿಗೂ ಪಕ್ಕದಲ್ಲಿ ಕೂಡಿಸ್ಕೊಂಡು ನಮ್ಮ ರವೀಣ್ ಶಾಸಕರು ಎಲ್ರಿಗೂ ಏನೇ ಕಷ್ಟ ಸುಖ ಇದ್ರೂ ಎಲ್ಲ ಕಷ್ಟ ಸುಖಗಳಲ್ಲೂ ಅವರು ಹಂಚ್ಕೊತಾ ಇದ್ದಾರೆ. ಅದೇ ರೀತಿ ನಮ್ಮ ರವೀಣ್ ಅವರು ಇವಾಗ ಚುನಾವಣೆಗಳು ಬರ್ತಾ ಇದೆ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಬರ್ತಾ ಇದೆ. ನಮ್ಮ ಮುಖಂಡರಿದ್ದಾರೆ, ನಮ್ಮ ಜನರಿದ್ದಾರೆ, ಮೈನು ಅವರೆಲ್ಲನೂ ನಮ್ಮ ರವೀಣ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ರವೀಣ್ ಅವರು ಯಾವ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾರೋ ಆ ಕ್ಯಾಂಡಿಡೇಟ್ನ ನಾವು ಏನು ಇಲ್ದಿರ ನೀಟಾಗಿ ರವೀಣ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಎಲ್ಲರನ್ನೂ ಒಮ್ಮತಕ್ಕೆ ತಗೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಶಿಡ್ಲಘಟ್ಟ ಇದರಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ರವೀಣ್ ಅವರು ಹೇಳಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸ್ಕೊಂಡು ಬಂದು ನಮ್ಮ ರವೀಣ್ ಅವರ ಕೈಗಳು ಬಲಪಡಿಸಬೇಕು. ಮುಂದೆ ಇನ್ನೂ ಒಳ್ಳೆ ಹುಮ್ಮಸ್ಸಿಂದ ನಮ್ಮ ರವೀಣ್ ಅವರು ಇವಾಗ ಏನು ಮಾಡಿದಾರೋ ಇದ್ರ ಡಬಲ್ ಮಾಡಬೇಕಂತ ಕೇಳ್ಕೊಳ್ಳುತ್ತಾ ಅವರ ಕೈ ಬಲಪಡಿಸ್ತಾ ನಾವು ಮುಂದೆ ಈ ಚುನಾವಣೆಗಳಲ್ಲಿ ಎಲ್ಲ ರೀತಿಯಲ್ಲಿ ಸಿದ್ಧರಾಗಿ ನಮ್ಮ ರವೀಣ್ ಅವರ ಕೈ ಬಲಪಡಿಸ್ಬೇಕಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ JDS.